ಅಮ್ಮನ್ ಮಗುನ ಹೋಗಿ ಕಾಪಾಡೋದನ್ನ ಬಿಟ್ಟು ಹೋದ್ರೆ ಹೋಗ್ಲಿ ಅಂತಿದ್ದಾನೆ. ಅಣ್ಣನಾಗಿ ಅವ್ನ್ ಮಾತಾಡೋ ಮಾತಿದೇನಾ? ಅತ್ತೆ, ಶೌರ್ಯ ಸರ್ ಕೋಪದಲ್ಲಿ ಹಾಗಂದ್ರು ಅಷ್ಟೇ, ಉದ್ದೇಶಪೂರ್ವಕವಾಗಂತೂ ಅಲ್ಲ. ಮನ್ಸಲ್ಲಿ ಇಲ್ದೇ ಇರೋ ಮಾತು ಬಾಯಲ್ಲಿ ಹೇಗ್ ಬರುತ್ತೆ? ನನ್ ಚಿಕ್ಕ ಮಗನ್ಗೆ ಮಗು ಆಗ್ಲಿಲ್ಲ ಅಂದ್ರೆ ಈ ಆಸ್ತಿ ಎಲ್ಲ ಅವನೇ ತಗೋಬಹುದಂತ ಅಲ್ವಾ? ನಮ್ಗೆ ದುಡ್ಡು ಆಸ್ತಿ ಅನ್ನೋ ಯೋಚನೆನೇ ಇಲ್ಲ ಅತ್ತೆ. ಬಾಯಿ ಮುಚ್ಚೆ. ಯಾಕೆ ಅವನ್ ಕಂಡ್ರೆ ಹಂಗ್ ವಿಷ ಕಾರ್ತೀಯ? ಅವನು ಪ್ರಶಾಂತ್ ಅಲ್ಲ ಕಣೆ, ಶೌರ್ಯ. ಸ್ವಲ್ಪ ನೋಡ್ಕೊಂಡು ಮಾತಾಡು. ಅಮ್ಮ ರಾಜಲಕ್ಷ್ಮಿ, ಅವಳ ಮಾತಿಗೆ ನೀನ್ ತಲೆ ಕೆಡ್ಸ್ಕೊಬೇಡಮ್ಮ. ಒಳ್ಳೇದೋ ಕೆಟ್ಟದ್ದೋ ಈಗ ನಾವು ನೋಡ್ಬೇಕಾಗಿರೋದು ಅವ್ರ ಬುದ್ಧಿನಲ್ಲಮ್ಮ, ಅಸ್ಮಿತಾ ಹೋಟೆಲಿರೋ ಮಗುನ. ಏನೋ ಒಂದ್ ಮಾಡಿ ಅವಳನ್ನ ನೀನೇ ತಡಿಬೇಕಮ್ಮ. ಮನ್ಸಲ್ಲಿ ಏನು ಇಟ್ಕೊಳ್ದೇನೆ ಅಸ್ಮಿತಾ ಮಾಡ್ತಿರೋ ಹುಚ್ಚು ಕೆಲ್ಸನ ನಿಲ್ಸು ರಾಜಿ. ನೀನು ಮನಸ್ಸು ಮಾಡಿದ್ರೆ ತಡಿಬೋದಮ್ಮ, ಯೋಚನೆ ಮಾಡು. ಹಾಗೆ ಆಗ್ಲಿ ಮಾವ, ನಾನು ತಡಿತೀನಿ. ಆ ಮಗು ಭೂಮಿ ಮೇಲೆ ಬಂದ್ಮೇಲಾದ್ರೂ ಅವಳಿಗೆ ತಾಯಿತನ ಬಂದು ಅವಳ ಬುದ್ಧಿ ಅವಳ ಯೋಚನೆ ಬದಲಾಗ್ಬೋದು. ಅದಕ್ಕೋಸ್ಕರ ಆದ್ರೂ ಆ ಮಗು ನಾವು ಕಾಪಾಡಬೇಕು. ಕಾಪಾಡೋಣ. ನಮ್ಮೂರವ್ರು ಯಾರಾದ್ರೂ ನೋಡೋದಕ್ಕಿಂತ ಮುಂಚೆ ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಬರ್ಬೇಕಾದ್ರೆ ಜಾನ್ ಕಕ್ಕನೂ ಕೇಳಿದ್ರು. ಹಾಸ್ಪಿಟ್ಲಿಗೆ ಅಂತ ಹೇಳ್ದೆ. ನಿನ್ನೂ ಕೇಳಿದ್ರ? ನನ್ನ ಕೂಡ ಕೇಳಿದ್ರು. ಅನುಮಾನ ಏನಾದ್ರೂ ಬಂದಿರ್ಬೋದಾ? ಅಲ್ಲ, ನೀರ್ ಗಿಳಿದ್ಮೇಲೆ ಚಳಿ ಏನ್ರಿ? ಇದೆಲ್ಲ ನಿನ್ನಿಂದಾನೆ. ಸರಿ ಬಿಡಿ, ಮೊದ್ಲು ಬಂದಿರೋ ಕೆಲಸ ಆದ್ರೆ ಸಾಕು. ಚಿಕ್ಕಪ್ಪ, ಇವಳೇನ್ ಇಲ್ಲಿಗೆ ಬಂದ್ಲು? ನೀವ್ ಮಾಡ್ತಿರೋ ಕೆಲ್ಸ ತಪ್ಪು ಅಂತ ಅನ್ನಿಸ್ತಿಲ್ವಾ? ಆದ್ಯ, ನೀನೇನಮ್ಮ ಇಲ್ಲಿ? ನೀವಿಲ್ಲಿಗೆ ಬರ್ಬೇಕಾಗಿರೋ ಅವಶ್ಯಕತೆ ಬರಬಾರ್ದು ಚಿಕ್ಕಪ್ಪ. ಯಾಕೆ ಬರ್ಬಾರ್ದು? ಹಾ, ನಮ್ಮ ಆಸ್ತಿ ನಾವು ತಗೋಬಾರ್ದಾ ಏನು? ಅದ್ ಹಾಗಲ್ಲ ಚಿಕ್ಕಮ್ಮ. ನೋಡು, ನೀನ್ ಈ ವಿಷಯದಲ್ಲಿ ತಲೆ ತೂರಿಸ್ಬೇಡ. ದೊಡ್ಡಪ್ಪನಿಗೆ ಗೊತ್ತಾದ್ರೆ ಬೇಜಾರಾಗ್ತಾರೆ ಚಿಕ್ಕಪ್ಪ. ಅದಕ್ಕೆ ಅಂತ ಜೀವನ ಇಡೀ ನಮ್ಮನ್ ಬಾಧೆ ಪಡು ಅಂತ್ಯಾ? ಚಿಕ್ಕಮ್ಮ, ನಿಮ್ಗೇನ್ ತೊಂದ್ರೆ ಇದೆ? ಎಲ್ರೂ ಸಂತೋಷವಾಗಿ ಅಲ್ವಾ ಇದೀವಿ? ಹಾಕಿದ್ದನ್ ತಿಂದು ಕೊಟ್ಟಿದ್ದನ್ನ ಹಾಕೊಂಡ್ ಓಡಾಡ್ತಿದೀವಲ್ಲ, ಅದಕ್ಕೆ ನಿಂಗ್ ಹಾಗ ಅನಿಸ್ತಿದೆ. ನಮ್ಗೆ ಅಂತ ಸ್ವಂತ ಇಷ್ಟಗಳಿರ್ಬಾರ್ದಾ? ನಮ್ಗೋಸ್ಕರ ನಾವು ಬದುಕ್ಬಾರ್ದಾ? ಇಷ್ಟ ಬಂದ ಹಾಗೆ ಬದುಕಿ ಚಿಕ್ಕಮ್ಮ, ಆದ್ರೆ ಒಟ್ಟಿಗೆ ಇರ್ಬೇಕಲ್ವಾ? ನೀವೀ ಯೋಚನೆನ ಬಿಟ್ಬಿಡಿ. ಹಾ, ನಿನಗೇನು 1000 ಹೇಳ್ತ್ಯಾ? ಆಸ್ತಿಲ್ ಅರ್ಧ ಭಾಗ ನಿನ್ಗೂ ಇದ್ಯಲ್ಲ. ಪಾರ್ವತಿ, ನೀವ್ ಸುಮ್ನೆ ಇರ್ರಿ. ಇವಾಗ್ಲೂ ನಮ್ ಕಣ್ ತೆರ್ಕೊಳ್ಳಿಲ್ಲ ಅಂದ್ರೆ ನಾಳೆ ಮಣ್ಮುಕ್ಬೇಕಾಗಿರೋರು ನಾವೇ. ಅವಾಗ ನನ್ ಮಗನ್ನ ರೋಡಲ್ಲಿ ನಿಲ್ಸಕ್ಕಾಗತ್ತಾ? ಇಷ್ಟು ದಿನ ನಮ್ಮ ಯಜಮಾನ್ರು ಅವ್ರ ಅಣ್ಣನ್ ಹಿಂದೆನೆ ತಿರ್ಗಿ ಅವ್ರು ಹೇಳಿದ ಕೆಲ್ಸ ಎಲ್ಲ ಮಾಡಿದ್ರು. ನಮ್ ಭವಿಷ್ಯದ ಬಗ್ಗೆ ಯೋಚನೆನೆ ಮಾಡ್ಲಿಲ್ಲ. ಅಂತ ಕುಟುಂಬದಲ್ಲಿ ಒಟ್ಟಿಗೆ ಇದ್ರೆ ಏನು, ಬೇರೆ ಆದ್ರೆ ಏನು? ಚಿಕ್ಕಮ್ಮ, ನೀವ್ ಹೀಗ್ ಮಾತಾಡ್ತೀರಾ ಅಂತ ನಾನು ಊಹೆನೂ ಮಾಡಿರ್ಲಿಲ್ಲ. ಇಷ್ಟು ದಿನ ಬಾಯಿ ಮುಚ್ಕೊಂಡ್ ಇದ್ದಿದ್ದಕ್ಕೆ ನಮ್ಗೋಸ್ಕರ ಒಂದ್ ಬಿಡಿಗಾಸು ಇಲ್ದಂಗ ಆಗಿರೋದು. ಅದಕ್ಕೆ ಅಂತ ದೊಡ್ಡಪ್ಪನ್ಗೆ ಮೋಸ ಮಾಡಿ ಹೊಲನ ನಿಮ್ ಹೆಸ್ರಿಗೆ ಮಾಡ್ಕೋತೀರಾ? ನಿಮ್ ಸ್ವಾರ್ಥಕ್ಕೋಸ್ಕರ ದೊಡ್ಡಪ್ಪನ್ ನಂಬಿಕೆನ ಹಾಳ್ ಮಾಡ್ತಿದ್ರೆ ನಾನ್ ಸುಮ್ನೆ ಇರೋದಿಲ್ಲ.
ಕೈ ಮೇಲೆ ಕರ್ಪೂರ ಹಚ್ಕೊಂಡಿದ್ ಕೂಡ್ಲೆ ಸತ್ಯ ಯಾವ್ದು ಸುಳ್ಳಾಗೋದಕ್ಕಾಗಲ್ಲ ಆತ್ಗೆ. ನಿನ್ ತಂಗಿ ಮಗಳು ಕುತ್ತಿಗೆಲ್ ತಾಳಿ ಕಾಪಾಡ್ಕೊಳ್ಳೋದಿಕ್ಕೆ ನನ್ನ ಮಗನ್ ಕುತ್ತಿಗೆ ಕುಯ್ಬೇಡ ಆತ್ಗೆ. ಪದ್ಮ, ಅರ್ಥ ಪರ್ಥ ಇಲ್ದಿರೋ ವಿಷಯಗಳಿಗೆ ಚೆನ್ನಾಗಿರೋರ್ ಜೀವನದಲ್ಲಿ ಅಡ್ಡಗೋಡೆಯಾಗಿ ನಿಲ್ಬೇಡ. ಅವ್ರ ಪಾಡ್ಗವ್ರನ್ನ ಬದುಕಕ್ ಬಿಡು. ನಿನ್ನ ಅನುಮಾನದಿಂದ ಅವ್ರ ಅಭಿಮಾನಕ್ಕೆ ಧಕ್ಕೆ ತರಬೇಡ. ನೀನ್ ಎಷ್ಟೇ ಹೇಳಿದ್ರು ಈ ವಿಷಯದಲ್ಲಿ ಮಾತ್ರ ನಾನ್ ಯಾರ ಮಾತನ್ನು ಕೇಳಲ್ಲ ಅಣ್ಣ. ನನ್ ಮಗನ್ಗೆ ಇನ್ನೊಂದು ಮದ್ವೆ ಮಾಡ್ಲೇಬೇಕು, ಹೊಸ ಜೀವನ ಕೊಡ್ಲೇಬೇಕು. ಇನ್ ಲಾಭ ಇಲ್ಲ. ಇವಳನ್ನ ದೆವ್ವ ಬಿಡ್ಸೋತ್ರನ್ನ ಕರ್ಕೊಂಡು ಹೋಗ್ಬೇಕು. ಆಗ್ಲೇ ಸ್ವಲ್ಪ ಮನಃಶಾಂತಿ ಸಿಗುತ್ತೇನೋ. ಆದ್ಯ ಸೀನು ಜೊತೆ ಇರೋವರೆಗೂ ಪದ್ಮ ಅತ್ಗೆ ಆತ್ಮ ಶಾಂತಿಯಿಂದ ಇರಲ್ಲ. ರಾಮಪುರದಲ್ಲಿ ರಾಜಾರಾಮ್ ಅವ್ರ ತಂಗಿ ಅಂದ್ರೆ ಊರಲ್ಲಿರೋರ್ಗೆಲ್ಲ ಆದರ್ಶವಾಗಿರ್ಬೇಕು. ಆದ್ರೆ ಹೀಗ್ ಮೂರ್ಖರ ತರ ಇರಬಾರ್ದು. ನನ್ ಮಗನ್ಗೆ ಒಳ್ಳೆ ಹೆಂಡತಿ ತರ್ಬೇಕು ಅನ್ನೋದು ಮೂರ್ಖತ್ವನಾ? ಚಿನ್ನದಂತ ಸೊಸೆನ ಬೇಡ ಅನ್ನೋದು ಒಂದು ಮೂರ್ಖತನ ಕಣೆ. ಸಿಂಗರಿಸ್ಕೊಂಡು ಊರ್ ತುಂಬಾ ತಿರುಗ್ತಿದ್ದಾಳೆ. ಇವಳು ಬಂಗಾರನ? ನನ್ನ ಹತ್ರ ಹೇಳೋಕ್ ಬರ್ಬೇಡಿ ಇದನ್ನೆಲ್ಲ. ಒಂದ್ ವೇಳೆ ನಿನಗೂ ಒಬ್ಳು ಮಗಳಿದ್ದಿದ್ರೆ, ಅವಳಿಗೇನಾದ್ರೂ ಇಂಥ ಪರಿಸ್ಥಿತಿ ಬಂದಿದ್ದಿದ್ರೆ ಹೀಗೆ ಮಾತಾಡ್ತಾ ಇದೀಯ ನೀನು? ಮಾತಾಡ್ತಿರ್ಲಿಲ್ಲ, ಬೆಂಕಿ ಹಚ್ಚಿಬಿಡ್ತಾ ಇದ್ದೆ.